टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ, ಸರ್ಕಾರ ನಡೆಸೋದ್ರಲ್ಲಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರವೂ ಸದೃಢ ಇದೆ. ಹಾಗೆಯೇ KPCC ಕೂಡ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷ ಸಂಘಟನೆ ಕೂಡ ನಡೀತಾ ಇದೆ. ಈಗ ಮೊನ್ನೆ ಬೆಳಗಾಂನಲ್ಲಿ ಅದೆಲ್ಲ ಕಾರ್ಯಕ್ರಮ ನಡೀತಲ್ಲ, ನೀವೆಲ್ಲ ನೋಡಿದ್ದೀರಲ್ಲ. ಯಾವ ರೀತಿ ಲೋಪ ಇದೆ, ಯಾವುದು ಲೋಪ ಇಲ್ಲದ ರೀತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಪಕ್ಷದ ಸಂಘಟನೆ ಕೂಡ ಮಾಡ್ತಾ ಇದೆ. ಮತ್ತು ಯಾವುದೇ KPCC ಅಧ್ಯಕ್ಷರಿರ್ಬೋದು, ಮತ್ತೊಂದು ಪಕ್ಷದಲ್ಲಿ ಸರ್ಕಾರದ ಬಗ್ಗೆ ಏನೇ ಅಂತಿಮ ನಿರ್ಣಯ ಮಾಡ್ತಕ್ಕಂಥದ್ದು ಕೇಂದ್ರದ ಹೈಕಮಾಂಡ್ ಅವ್ರು ಮಾಡ್ತಕ್ಕಂಥದ್ದು. ನಾವೇನು ತೀರ್ಮಾನ ಮಾಡೋಂಗಿಲ್ಲ, ಇನ್ನೊಬ್ರು ಏನು ತೀರ್ಮಾನ ಮಾಡೋಂಗಿಲ್ಲ. ತೀರ್ಮಾನ ಅಂತಿಮ ಅದು 24 ಅಕ್ಬರ್ ರೋಡ್ಗಿದೆ ಅಂತ ಹೇಳ್ತಾ ಇದ್ದವು. ಈಗ ಹೊಸ ಬಿಲ್ಡಿಂಗ್ ಕಟ್ಟಿದೆ, ಅದಿನ್ನೂ ನಂಬರ್ ಗೊತ್ತಿಲ್ಲ ನನಗೆ. ಇನ್ನೊಂದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ 10ನೇ ತಾರೀಕು, ಹೋಗಿ ಬಂದಾಗ ನೋಡ್ಕೊಂಡು. ಯಾವುದು ಈಗ ನಮ್ಮ AICC ಅಧ್ಯಕ್ಷರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ನೀವೇ ತೋರಿಸ್ತಾ ಇದ್ದೀರಿ ಬೆಳಗ್ಗೆ ಅಂದರೆ ಟಿವಿನಲ್ಲಿ, ಪತ್ರಿಕೆನಲ್ಲಿ. ಅಲ್ಲಪ್ಪ, AICC ಅಧ್ಯಕ್ಷರು ಪರಮೋಚ್ಚ ಅಧಿಕಾರ ಹೊಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಅವರೇನು ಹೇಳಿದ್ದಾರೆ, ನಿಮ್ಮ ಕೆಲಸ ನೀವು ಮಾಡ್ರಪ್ಪ, ಬೇರೆ ಎಲ್ಲ ಕೆಲಸ ತೀರ್ಮಾನ ನಾವು ಮಾಡ್ತೀವಿ, ನೀವು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನೀವೇ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಎಲ್ಲ ಬರೆದಿದ್ದೀರಿ. ನಾವು ಆ ಪ್ರಕಾರ ಇರಬೇಕೋ ಬೇಡ ನೀವು ಹೇಳಿ ನೋಡೋಣ. ಇರಬೇಕು ತಾನೆ, ಮತ್ತು ಇರಬೇಕು ಅಂತ ನೀವೇ ಹೇಳಿ ತಿರುಗಿ ಕೇಳ್ತೀರಲ್ಲ. ಯಾರು ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಪ್ಪ, ಇದು ಸಭೆ ಅಂತ ಅನ್ಕೊಂಡ್ಬಿಟ್ರೆ ಯಾರನ್ನ ನಾವು ಅದಕ್ಕೆ ಉತ್ತರ ಹೇಳೋಕ್ಕಾಗ್ತದೆ? ಬೆಂಗಳೂರಲ್ಲಿ ನಿರಂತರವಾಗಿ ಮಾಡ್ತೀವಿ, ಅದೇ ಒಂದಲ್ಲ ಎರಡಲ್ಲ.